ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ. ನಾನು ಡಾಕ್ಟರ್ ಟೀನಾಸ್ ವಾತ್ಸಲ್ಯ ಕ್ಲಿನಿಕ್ ಅಲ್ಲಿ ಮತ್ತೆ ಕಾವೇರಿ ಹಾಸ್ಪಿಟಲ್ ಮಾರತ್ಹಳ್ಳಿಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅನ್ನೋದು ಒಂದು ಮಲ್ಟಿ ಸಿಸ್ಟಮ್ ಕಾಯಿಲೆ ಅಂತ ಕರಿತೀವಿ. ಇದರಲ್ಲಿ ನಮ್ಮ ಹಾರ್ಮೋನ್ ಸಿಸ್ಟಮ್ಗಳು, ಎಂಡೋಕ್ರೈನ್ ಸಿಸ್ಟಮ್ಗಳು ಇನ್ವಾಲ್ವ್ ಆಗಿರುತ್ತೆ, ಮತ್ತೆ ನಮ್ದು ಅಂಡಾಶಯಗಳು ಕೂಡ ಇನ್ವಾಲ್ವ್ ಆಗಿರುತ್ತೆ. ಈ ಅಂಡಾಶಯಗಳು ಕೂಡ ನಮ್ದು ಎಂಡೋಕ್ರೈನ್ ಅಥವಾ ಹಾರ್ಮೋನಲ್ ಸಿಸ್ಟಮ್ದು ಒಂದು ಅಂಶ ಆಗಿದಾವೆ. ಸೊ ಏನಾದ್ರು ಹಾರ್ಮೋನ್ಗಳು ವ್ಯತ್ಯಾಸ ಆಗಿರ್ಬೋದು. ಸೊ ಇದರಲ್ಲಿ ನಮ್ಗೆ 3 ಕ್ರೈಟೀರಿಯಾನ ಕೊಡ್ಲಾಗತ್ತೆ. ಏನೇನಪ್ಪಾ ಅಂದ್ರೆ, ಇದು 2 ಅಂಡಾಶಯಗಳಿದೆ ಅಲ್ವಾ, ಎಲ್ಲ ತುಂಬಾ ಸಲ ಸ್ಕ್ಯಾನ್ ಅಲ್ಲಿ ಡಯಾಗ್ನೋಸಿಸ್ ಕೊಟ್ಟಿರ್ತಾರೆ ಬೈಲ್ಯಾಟ್ರಲ್ ಪಾಲಿಸಿಸ್ಟಿಕ್ ಓವರೀಸ್ ಅಂತ. ಹಂಗಂದ್ರೆ ಏನು ಅಂತ ನೋಡೋಣ. ಬೈ ಲ್ಯಾಟ್ರಲ್ ಅಂದ್ರೆ 2 ಕಡೆ, ಪಾಲಿ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇರೋದಕ್ಕೆ ನಾವು ಪಾಲಿ ಅಂತ ಹೇಳ್ತೀವಿ. ಸಿಸ್ಟ್ ಅಂದ್ರೆ ಚಿಕ್ಕ ಚಿಕ್ಕ ನೀರ್ಗುಳ್ಳೆಗಳು. ಇವಾಗ ನಿಮಗೆ ಮುಖದ ಮೇಲೆ ಮೊಡವೆ ಆಗಿರುತ್ತಲ್ವಾ, ಅದ್ರೊಳಗಡೆ ಕ್ಯೂ ಇರುತ್ತೆ, ಆದ್ರೆ ಇಲ್ಲಿರ್ತಕ್ಕಂಥ ಗುಳ್ಳೆಗಳೊಳಗೆ ಪ್ಲೇನ್ ನೀರಿರುತ್ತೆ. ಚಿಕ್ಕ ಚಿಕ್ಕ ನೀರ್ಗುಳ್ಳೆಗಳು ಕಟ್ಕೊಂಡಿದ್ರೆ ಓವರಿಯಲ್ಲಿ, ಅಂಡಾಶಯದಲ್ಲಿ, ಅದಕ್ಕೆ ನಾವು ಪಾಲಿಸಿಸ್ಟಿಕ್ ಓವರೀಸ್ ಅಂತ ಕರಿತೀವಿ. ಸೊ ಇದು ಒಂದು ಕ್ರೈಟೀರಿಯಾ. ಬಟ್ ಇದ್ರ ಜೊತೆ ಇನ್ನೂ 2 ಕ್ರೈಟೀರಿಯಾಗಳಿರುತ್ತೆ. ಯಾವ್ದಾದ್ರು ಮಹಿಳೆಗೆ ಇದ್ರ ಜೊತೆಗೆ ಈ ತರ ನೀರ್ಗುಳ್ಳೆಗಳಿದೆ, ಇದ್ರ ಜೊತೆಗೆ ಪೀರಿಯಡ್ಸ್ ತುಂಬಾ ಇರ್ರೆಗ್ಯುಲರ್ ಆಗ್ಬಿಟ್ರೆ, ಅಂದ್ರೆ ಬೇಗ ಬೇಗ ಬರ್ತಾ ಇದೆ, 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ಪೀರಿಯಡ್ಸ್ ಬಂದ್ರೆ, ಅಥವಾ 2 ತಿಂಗಳು 3 ತಿಂಗಳಾದ್ರೂ ಪೀರಿಯಡ್ಸೇ ಬರ್ತಾ ಇಲ್ಲ, ಈ ತರ ಎಲ್ಲ ಪೀರಿಯಡ್ ಇರೆಗ್ಯುಲಾರಿಟಿ. ಇನ್ ಕೆಲವೊಬ್ಬರಿಗೆ ಬ್ಲೀಡಿಂಗ್ ಶುರುವಾದ್ರೆ ನಿಲ್ಲದೇ ಇಲ್ಲ, 15 ದಿನ 20 ದಿನ 30 ದಿನ ಗಂಟ್ಲೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಇದಕ್ಕೆಲ್ಲ ನಾವು ಪೀರಿಯಡ್ ಇರೆಗ್ಯುಲಾರಿಟೀಸ್ ಅಂತ ಹೇಳ್ತೀವಿ. ಸೊ 3ನೇ ಕ್ರೈಟೀರಿಯಾ ಬಂದು ಹೈಪರ್ ಆಂಡ್ರೋಜೆನಿಸಮ್ ಅಂತ ಕರಿತೀವಿ. ಅಂದ್ರೆ ಅವ್ರ ದೇಹದಲ್ಲಿ ಆಂಡ್ರೋಜನ್ ಅಂತಕ್ಕಂಥ ಹಾರ್ಮೋನ್ಗಳು ಜಾಸ್ತಿ ಆದ್ರೆ, ಆಂಡ್ರೋಜನ್ ಅಂದ್ರೆ ಏನು, ನಮ್ಮ ಬಾಡಿಲಿ ಇವಾಗ ಟೆಸ್ಟೋಸ್ಟಿರಾನ್ ಎಲ್ಲ ಜಾಸ್ತಿ ಆಗಿ ಅದರಿಂದ ಸಿಂಪ್ಟಮ್ಸ್ ಬರ್ಬೋದು. ಏನೇನ್ ಸಿಂಪ್ಟಮ್ಸ್ ಬರುತ್ತೆ, ಈಗ ಗಂಡಸರಿಗೆ ಬೆಳೆಯೋ ತರ ಗಡ್ಡ ಮೀಸೆ ಜಾಗದಲ್ಲಿ ಕೂದಲುಗಳ ಬೆಳವಣಿಗೆ ಆದ್ರೆ, ಅಥವಾ ತುಂಬಾ ಮೊಡವೆಗಳಾದ್ರೆ ಮುಖದ ಮೇಲೆ, ಇದಕ್ಕೆಲ್ಲ ಹೈಪರ್ ಆಂಡ್ರೋಜೆನಿಸಮ್ ಸಿಂಪ್ಟಮ್ಸ್ ಅಂತ ಕರಿತೀವಿ. ಸೊ ಈ 3 ಕ್ರೈಟೀರಿಯಾದಲ್ಲಿ ಯಾವುದೇ 2 ಕ್ರೈಟೀರಿಯಾ ಇದ್ರು ಅದಕ್ಕೆ ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಕರಿತೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಇದನ್ನು ಕೇಳ್ತಾರೆ, ಡಾಕ್ಟರ್ ನನಗೆ ಡಿಸೀಸ್ ಇದೆನಾ ಸಿಂಡ್ರೋಮ್ ಇದೆನಾ ಅಂತ ಹೇಳಿ. ಸೊ ಅದಕ್ಕೆ ನಾನು ಈ ದಿನ ನೋಡೋಣ, ಇವಾಗ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಮತ್ತೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ಗೂ ಏನ್ ವ್ಯತ್ಯಾಸ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇವಾಗ PCOD ಅಲ್ಲಿ ನಮ್ ಓವರಿಲಿ ತುಂಬಾ ಇಮ್ಮೆಚ್ಯೂರ್ ಫಾಲಿಕಲ್ಸ್ ಬಂದ್ಬಿಟ್ಟಿರುತ್ತೆ. ಇವಾಗ ಒಂದು ಫಾಲಿಕಲ್ ಅಂದ್ರೆ ನೀರ್ಗುಳ್ಳೆ, ಅದ್ರ ಮಧ್ಯೆ ಎಗ್ ಬೆಳೀತಾ ಇರುತ್ತೆ. ಎಲ್ಲಾ ಮಹಿಳೆಗೂ ಒಂದು ಫಾಲಿಕಲ್ ಬರುತ್ತೆ, ಆದ್ರೆ ಅದು ನಿಧಾನವಾಗಿ ದೊಡ್ಡದಾಗಿ ಒಡೆದು ಅಂಡಾಣು ರಿಲೀಸ್ ಆಗೋಗ್ಬಿಡುತ್ತೆ. ಆದ್ರೆ ಇದರಲ್ಲಿ ಪಾಲಿಸಿಸ್ಟಿಕ್ ಓವರಿಲಿ ಆತರ ಆಗಲ್ಲ. ಸೊ ಆ ಚಿಕ್ಕ ಚಿಕ್ಕ ನೀರ್ಗುಳ್ಳೆಗಳು ಫಾಲಿಕಲ್ ಬೆಳಿತಾವೆ, ಒಂದ್ ಸ್ಟೇಜಿಗೆ ಹೋದ್ಮೇಲೆ ಹಂಗೇ ನಿಂತು ಹೋಗ್ಬಿಡುತ್ತೆ ಅದು. ಅದಕ್ಕೆ ನಾವು ಇಮ್ಮೆಚ್ಯೂರ್ ಫಾಲಿಕಲ್ ಅಂತ ಕರಿತೀವಿ. ಸೊ ಸುಮಾರಾಗಿ ಯಾರು ತುಂಬಾ ಲೇಜಿ ಆಗಿರ್ತಾರೆ, ಸೊ ಅವ್ರಿಗೆಲ್ಲ ಇದು ಬರುತ್ತೆ. ಯಾರು ಸರಿ ಟೈಮಿಗೆ ಊಟ ಮಾಡಲ್ಲ ಅಥವಾ ತುಂಬಾ ಜಂಕ್ ಫುಡ್ ತಿಂದ್ಬಿಡ್ತಾರೆ, ವ್ಯಾಯಾಮ ಏನು ಮಾಡಲ್ಲ, ಸುಮಾರು 10% ಜನರಲ್ಲಿ ಈ ತರ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ PCOD ಕಾಯಿಲೆ ಇರ್ಬೋದು. ಸ್ವಲ್ಪ ನಾವು ಅವರಿಗೆ ವ್ಯಾಯಾಮ ಮಾಡ್ಬೇಕು, ಡಯಟ್ ಮಾಡ್ಬೇಕು ಅಂತೆಲ್ಲ ಹೇಳಿದ್ರೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ಬೋದು, ಬೇಗ ಪ್ರೆಗ್ನೆಂಟ್ ಕೂಡ ಆಗ್ಬೋದು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಲ್ಲಿ. ಇವಾಗ ಸಿಂಡ್ರೋಮ್ ಅಂದ್ರೆ ಅದು ಸ್ವಲ್ಪ ಜೆನೆಟಿಕಲಿ ಕೋಡೆಡ್ ಇರುತ್ತೆ, ಬರೀ 1-2% ಜನರಲ್ಲಿ PCOS ಇರುತ್ತೆ. ಈ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಲ್ಲಿ ಆಂಡ್ರೋಜನ್ ಅಂಶ ತುಂಬಾ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸೊ ಆ ಆಂಡ್ರೋಜನ್ಗಳು ಬಂದು ನಮ್ ಓವರೀಸ್ ಅಲ್ಲಿ ಸರಿಯಾಗಿ ಸಿಸ್ಟ್ ಡೆವಲಪ್ ಆಗಕ್ಕೆ, ರಿಲೀಸ್ ಆಗಕ್ಕೆ ಅದನ್ನ ಬಿಡ್ತಿರಲ್ಲ. ಸೊ ಇದಕ್ಕೂ ಕೂಡ ಸ್ವಲ್ಪ ಫರ್ಟಿಲಿಟಿ ಅಂದ್ರೆ ಯಾರ್ಯಾರಿಗೆ ಮಕ್ಳು ಬೇಕು ಅವ್ರಿಗೆಲ್ಲ ಸ್ವಲ್ಪ ಜಾಸ್ತಿ ಟ್ರೀಟ್ಮೆಂಟ್ಗಳು ಬೇಕಾಗುತ್ತೆ. ಮತ್ತೆ PCOS ಸ್ವಲ್ಪ ಜಾಸ್ತಿ ಸಿವಿಯರ್ ಅಂತ ಹೇಳ್ಬೋದು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ಗಿಂತ. ಮತ್ತೆ ಇವಾಗ PCOS ಇರೋರಿಗೆ ಜೊತೆಗೆ ಸ್ವಲ್ಪ ಹೈ BP, ಶುಗರು ಮತ್ತೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕರಿತೀವಿ, ಅದೆಲ್ಲಾನು ಕೂಡ ಬರ್ತಕ್ಕಂಥ ಚಾನ್ಸಸ್ ಇರಬಹುದು. ಸೊ ಇದೆಲ್ಲ ಏನು ಬರಬಾರ್ದು, ಯಾವುದೇ ಇರ್ಲಿ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಇರ್ಲಿ ಅಥವಾ ಸಿಂಡ್ರೋಮ್ ಇರ್ಲಿ, ಅದೆಲ್ಲ ನಂಗೆ ಬರಬಾರ್ದು, ನಾನು ಆರೋಗ್ಯವಾಗಿರ್ಬೇಕು, ಅಥವಾ ಯಾರ್ಯಾರಿಗಿದೆ ಅವ್ರಿಗೂ ಎಲ್ಲ ಗುಣಮುಖರಾಗಬೇಕು ಅಂದ್ರೆ ನಿಮ್ದು ತೂಕ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ ವೇಟ್ ಎಷ್ಟಿದೆ ಅಂತ ನಿಮ್ದು ಹೈಟಿಗೆ ತಕ್ಕನಾಗಿ ನೀವು ಅದನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ಆರೋಗ್ಯವಾಗಿ ಸಮತೋಲನವಾದ ಆಹಾರವನ್ನ ತಿನ್ಬೇಕು, ನಿಯಮಿತವಾದ ವ್ಯಾಯಾಮ ಮಾಡ್ಬೇಕು, ಒತ್ತಡವನ್ನ ಕಡಿಮೆ ಮಾಡ್ಬೇಕು. ಸೊ ಇಷ್ಟೆಲ್ಲ ಮಾಡಿ ನಾವು ಆರೋಗ್ಯವಾಗಿ ಇದ್ದಿದ್ದೇ ಆದಲ್ಲಿ ಪಾಲಿಸಿಸ್ಟಿಕ್ ಓವರಿ ನಮ್ಮ ಹತ್ರ ಸುಳಿಯೋದು ಇಲ್ಲ. ನಮಗೆ ಪಾಲಿಸಿಸ್ಟಿಕ್ ಓವರೀಸ್ ಇದ್ರೆ ಅದು ಕೂಡ ಹೊರಟೋಗ್ಬಿಡುತ್ತೆ.